ಒಬ್ಬ ಡಾಕ್ಟರ್ ಹತ್ರ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಎಲ್ಲರೂ ಅರ್ಥ ಆಗೋದು ಮಾತನಾಡಿದ್ರೆ ಎಲ್ಲಿಂದ ಮಾತಾಡ, ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ಹಿಂದೆ ಕೂತಿರ್ತಕ್ಕಂಥ ಯಾರು ನನ್ನ ಮಾತುಗಳು ಅರ್ಥ ಆಗಲಿಲ್ಲ ಅಂದರೆ ಆ ಕ್ಷಣದಲ್ಲೇ ಚಾಲೆಂಜ್ ಮಾಡಿ ನಾನು ಅರ್ಥ ಮಾಡಿಸ್ತೀನಿ. ಶಬ್ಬು ಅವ್ರಿಗೇನು ಟೀಕೆ ಅಲ್ಲ, ಒಪ್ಪಿಕೊಳ್ತೀನಿ. ಭಾಷೆಯ ಸುತ್ತ ಅಂತಕ್ಕ ಪುಸ್ತಕವನ್ನು ಕುರಿತು ಮಾತನಾಡುವಾಗ ಭಾಷೆ ಏನದು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಫಿಸಿಕ್ಸು, ಕೆಮಿಸ್ಟ್ರಿ ತರ ಅದು ಒಂದು ಸಬ್ಜೆಕ್ಟ್. ಅದರಿಂದ ಫಿಸಿಕ್ಸು, ಕನ್ನಡ, ತೆಲುಗು ಮಾತಾಡಬೇಕು ಅದಲ್ಲ ಭಾಷೆ. ಇಲ್ಲಿ ಭಾಷೆಯನ್ನೇ ಒಂದು ಶಿಸ್ತೀಯ ಜ್ಞಾನವಾಗಿ ಒಂದು ಜ್ಞಾನದ ಚೌಕಟ್ಟಿನಲ್ಲಿ ಕುರಿತು ಯೋಚನೆ ಮಾಡುವ ಒಂದಷ್ಟು ಪಠ್ಯಕ್ರಮದ ಭಾಗಗಳು BEd ನಲ್ಲಿ ಇವೆ. ದಯಮಾಡಿ ಪುಸ್ತಕದಲ್ಲಿ ಅದಿಲ್ಲ, ಇನ್ವಿಟೇಷನ್ ಮಾತ್ರ ಬಂದಿದೆ. BEd ಪಠ್ಯಕ್ರಮವನ್ನು ಆಧರಿಸಿ ಅಂತ ಪುಸ್ತಕದಲ್ಲಿ ಅದಿಲ್ಲ. ಖಂಡಿತವಾಗಿ ಇದು BEd ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ BEd ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುತ್ತೆ. ಇದು ಎಲ್ಲರೂ ಓದಬೇಕಾದ, ಎಲ್ಲರೂ ಯೋಚಿಸಬೇಕಾದ ಕ್ಷೇತ್ರ. ಭಾಷೆ ಅಂದ್ರೆ ಏನು? ಒಂದು ವ್ಯಾಖ್ಯಾನ, ಒಂದು ಯಾದೃಚ್ಛಿಕ ನಮೂನೆಗಳು, ಸಂಕೇತಗಳು ಇತ್ಯಾದಿ ಇತ್ಯಾದಿ. ಅದಕ್ಕೆ ಭಾವನಾತ್ಮಕತೆ, ಸಂವೇದನಾತ್ಮಕತೆ, ಎಮೋಷನಾಲಿಟಿ ಪ್ರಾರಂಭ ಆಗಿ ನಮ್ಮದು ಅನ್ನೋದು ಶುರುವಾಗುತ್ತೆ. ಆ ನಮ್ಮದು ಅನ್ನುವ ಸಂವೇದನೆಗಳನ್ನ, ಭಾವನೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಭಾಷೆಯನ್ನು ಕುರಿತು ಯೋಚನೆ ಮಾಡ್ತಾ ಹೋಗಿ ಭಾಷೆ ಒಂದು ಸಂಕೇತಗಳು. ಭಾಷೆಗೂ ಶಿಕ್ಷಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಎಜುಕೇಶನ್ ಅಂಡ್ ಲ್ಯಾಂಗ್ವೇಜ್? ಇದೆ ಸರ್. ಯಾಕೆ? ಶಿಕ್ಷಣ ನಡೆಯುವುದೇ ಭಾಷೆಯ ಮೂಲಕ. ಬಹಳ ಕೇರ್ಫುಲ್ ಆಗಿ ಗಮನಿಸಿ. ಶಿಕ್ಷಣ ನಡೆಯುವುದು ಭಾಷೆಯ ಮೂಲಕ ಅಂದ್ರೆ ಅರ್ಥ ಶಿಕ್ಷಣವನ್ನು ದಕ್ಕಿಸ್ಕೊಳ್ಳಿಕ್ಕೆ ಭಾಷೆ ಒಂದು ಸಾಧನ, ಇಸ್ ಎ ಟೂಲ್. ಹೌದಲ್ವಾ? ದುರಂತ ಏನಾಗಿದೆ ಅಂದ್ರೆ ಯಾವುದು ಸಾಧನವಾಗಿದೆಯೋ, ಒಂದು ಟೂಲ್ ಆಗಿದೆಯೋ, ಒಂದು ಮಾರ್ಗ, ಒಂದು ವಿಧಾನ ಆಗಿದೆಯೋ ಅದೇ ನಮ್ಮನ್ನು ಆಳ್ತಾ ಇದೆ. ಆ ಭಾಷೆಯೇ ಶಿಕ್ಷಣವೇನೋ ಅನ್ನುವ ಭ್ರಮೆಗೆ ನಮ್ಮನ್ನು ದೂಡ್ತಾ ಇದೆ. ಇರಲಿ, ಒಂದು ಹೈಪಥೆಟಿಕಲ್ ಕ್ವಶನ್ ಅನ್ನ ಎದುರು ಮಾಡ್ಕೊಂಡಿದ್ದೀವಿ. ಏನ್ ಹೈಪಥೆಟಿಕಲ್ ಕ್ವಶನ್? ಭಾಷೆ ಇಲ್ಲದೆ ಶಿಕ್ಷಣ ಇರೋದಿಲ್ವಾ? How to imagine the education without language? ಇರುತ್ತಾ? ಇರಲ್ಲ. ಮೂಗರು ಕಿವುರು ಶಿಕ್ಷಣ ಪಡೆದುಕೊಂಡು ಬದುಕ್ತಾ ಇಲ್ವಾ? ರಸ್ತೆಯಲ್ಲಿ ಹೋಗ್ತಾ ಸೂಚನಾ ಫಲಕಗಳನ್ನ ನೋಡಿ ಎಡಗಡೆಗೆ ತಿರುಗಿಸ್ಕೋತೀವಿ, ಬಲಗಡೆಗೆ ತಿರುಗಿಸ್ಕೋತೀವಿ, ಸ್ಕೂಲ್ ಝೋನ್ ಅನ್ನ ಸ್ಪೀಡ್ ಕಡಿಮೆ ಮಾಡ್ಕೋತೀವಿ. ಯಾವ ಭಾಷೆ ಇದು? ಅದು ಒಂದು ಭಾಷೆ ತಾನೆ. ಸಂಕೇತಗಳು. ನೀವು ಭಾಷೆ ಅಂದ್ರೆ ಮೊದಲ ವ್ಯಾಖ್ಯಾನ ಏನ್ ಕೊಟ್ರಿ? ಸಂಕೇತಗಳ ಸಂಗ್ರಹ. ಈ ನನ್ನ ಭಾಷೆಯಲ್ಲಿ ನಾನು ಮಾತನಾಡೋದ್ರ ಮೂಲಕ ನಿಮಗೆ ಏನನ್ನ ಸೂಚಿಸ ಬಯಸ್ತೇನೋ ಒಂದು ಚಿತ್ರ ಅದಕ್ಕಿಂತ ಹೆಚ್ಚನ್ನ ನಿಮಗೆ ತಿಳಿಸ್ಕೊಡುತ್ತೆ. ಶಿಕ್ಷಣ ಭಾಷೆಯ ಮೂಲಕ ಶಿಕ್ಷಣ ನಡೆದ್ರು ಕೂಡ ಭಾಷೆಯೇ ಶಿಕ್ಷಣ ಅಲ್ಲ ಅನ್ನುವ ಎಚ್ಚರಿಕೆಯನ್ನ ನಾವೆಲ್ಲ ಕಂಡುಕೋಬೇಕು. ಎರಡನೇದಾಗಿ, ಆ ಭಾಷೆಯ ಮೂಲಕವೇ ನಾವು ಶಿಕ್ಷಣ ಕೊಡ್ತೀವಲ್ಲ, ಇದು ಬಹಳ ಕಷ್ಟದ ಕೆಲಸ. ನನ್ನಂತ ಮಾತುಗಾರ ಎಲ್ಲರೂ ಹೇಳ್ತಾರೆ, ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ವಿಷಯವೇ ಇಲ್ಲೇ ನಿಮಗೆ 1.5 ಗಂಟೆ ಪಾಠ ಮಾಡ್ಬಿಡ್ತೀವಿ. 1.5 ಗಂಟೆ ಆದ್ಮೇಲೆ ಮೇಷ್ ಏನ್ ಪಾಠ ಮಾಡಿದ್ರು ಅಂತ ಕಲಿತೀವಿ. ಏನ್ ಮಾಡ್ತಾ ಇದ್ವಿ? ನನ್ನ ವಿದ್ಯಾರ್ಥಿಗಳು ಕೆಲವರಿಗಿದ್ದಾರೆ, ಕೊನೆಯ ವರ್ಷದ ಕೊನೆಗೆ ಫೀಡ್ಬ್ಯಾಕ್ ಕೊಡುವಂತ ಸಂದರ್ಭದಲ್ಲಿ, ಸರ್ ನಿಮ್ಮ ಪಾಠ ತುಂಬಾ ಚೆನ್ನಾಗಿರುತ್ತೆ ಸರ್, ಪರೀಕ್ಷೆಯಲ್ಲಿ ಉತ್ತರ ಬರೀಲಿಕ್ಕ. ನಾನು ಯಶಸ್ವಿ ಮಾತುಗಾರನ ಅಯಶಸ್ವಿ ಮಾತುಗಾರನ ಯಾವಾಗ ನನ್ನ ವಿದ್ಯಾರ್ಥಿಗಳಿಗೆ ತಲುಪಬೇಕಾದದನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ವೋ ನನ್ನ ಕೈಯಲ್ಲಿ, ನಾನು ಒಳ್ಳೆಯ ಸಂವಹನಕಾರ ಅಲ್ಲ. ಸಂವಹನದ ಬಹಳ ಮೂಲಭೂತ ಉದ್ದೇಶವೇ ನಾವು ಏನನ್ನು ಅಂದುಕೊಂಡಿದ್ದೇನೋ ಅದನ್ನು ಸಂವಹಿಸುವುದು. ಅದು ವಿಫಲ ಆಯಿತು ಅಂದ್ರೆ ನನ್ನ ಸಂವಹನ ಎಷ್ಟೇ ಪರಿಣಾಮಕಾರಿಯಾಗಿತ್ತು ಚೆನ್ನಾಗಿಲ್ಲ ಅಂತ. ಇಲ್ಲಿ ಭಾಷೆಯ ಕುರಿತು ನಾವು ಯೋಚನೆ ಮಾಡುವಾಗ ಎಷ್ಟು ಸಶಕ್ತವಾಗಿ ಆತ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ, ಪರಿಣಾಮಕಾರಿಯಾಗಿ. ಈ ಕನ್ನಡದವರು ಮತ್ತೆ ಮೇಷ್ಟ್ರುಗಳು, ಸಾಹಿತ್ಯವನ್ನು ಓದಿದವರು ಒಂದು ರೀತಿಯ ಭಾಷೆಯನ್ನು ಮುಖಬುದ್ಧಿ ಹೆಚ್ಚಲು ಉಪಯೋಗಿಸ್ತಾರೆ. ಒಬ್ಬ ಅಧ್ಯಾಪಕ ಅದನ್ನು ಮಾಡಬಾರದು. ನನ್ನ ಅಧ್ಯಾಪಕರ ಮೂಲಭೂತ ಕರ್ತವ್ಯ ಯಾವ ಪಠ್ಯದಲ್ಲಿ ಯಾವ ಗ್ರಹಿಕೆಗಳನ್ನು ನಾನು ರವಾನಿಸಬೇಕೋ ಅದನ್ನಷ್ಟೇ ರವಾನಿಸುವುದರಲ್ಲಿ ನಾನು ಯಶಸ್ವಿ ಆಗ್ತೇನೆ. ಎಸ್, ಪುಸ್ತಕದಲ್ಲಿ ಈ ಭಾಷೆಯ ಅರ್ಚನೆ ಇದೆಯಲ್ಲ, ಅಕ್ವಿಸಿಷನ್, ಅದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಜಗತ್ತಿನಲ್ಲಿ ಥಿಯರಿಗಳಿವೆ. ಆ
ಥಿಯರಿಗಳ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ ಇದೆ, ದಯಮಾಡಿ ಆ ನೋಟವನ್ನು ಗಮನಿಸಿ. ಒಂದು ಮಗುವಿಗೆ ಭಾಷೆಯನ್ನು ಕಲಿಸುವ ಹಿನ್ನೆಲೆಯಲ್ಲಿ ಯಾವ ಯಾವ ಸಿದ್ಧಾಂತಗಳು, ಥಿಯರೀಸ್ಗಳು ಯಾವಾಗ ಆಗಬೇಕು, ಬ್ರೂನರ್ಗಾಗಲಿ, ಕಾಗ್ನಿಟಿವ್ ಸೈನ್ಸ್ ಅನ್ನು ಪ್ರತಿಪಾದಿಸಿದಂಥ ಪಿಯಾಜೆ ಆಗಲಿ, ವ್ಯಾಗೋಸ್ಕಿ ಆಗಲಿ, ಈಗ ತಾನೇ ಇತ್ತೀಚೆಗೆ ನಮ್ಮನೆ ಭಾಷಾಶಾಸ್ತ್ರದಲ್ಲಿ ಬಹಳ ಅಪರಿಮಿತವಾದಂತಹ ಸಾಧಿಸಿರ್ತಕ್ಕಂಥ ನೋಮ್ ಚಾಮ್ಸ್ಕಿ ಅವರದಾಗಲಿ, ಈ ಎಲ್ಲರದ್ದು ಭಾಷೆಗೆ ಸಂಬಂಧಪಟ್ಟ ಅವರ ಸಿದ್ಧಾಂತಗಳು, ಪ್ರಯೋಗಗಳು ಏನಿವೆ, ಒಂದು ಮಗು ಭಾಷೆಯನ್ನು ಹೇಗೆ ಕಲಿತಾರೆ ಅನ್ನುವುದರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಎರಡನೇ ಹಂತದಲ್ಲಿ ಭಾಷಾ ಕೌಶಲ್ಯಗಳ ಬಗ್ಗೆ ಮಾಹಿತಿಯನ್ನು ಬಹಳ ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಅದು BEd ಭಾಗವಾಗಿ ಕೂಡ ಇದೆ. ಇಷ್ಟೇ ಅಲ್ಲ, ಆ ಭಾಷಿಕ ಸಂವಹನಗಳು ಚಂದ್ರಕಿರಣ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇಡೀ ಜಗತ್ತನ್ನು ಆಳ್ತಾ ಇರೋದೇ ಭಾಷಿಕ ಕೌಶಲ್ಯಗಳು. ಬಾಯಿದ್ದವನು ಬರಗಾಲದಲ್ಲಿ ಇದ್ದ ಅನ್ನುವ ಗಾದೆ ಇದೆಯಲ್ಲ, ಹಾಗೆ ಬಾಯಿದ್ದವನು ಎಲ್ಲಿ ಬೇಕಾದ್ರೂ ಗೆಲ್ತಾ ಹೋಗ್ತಾನೆ. ಅವನು ಬುದ್ಧಿವಂತ, ಮನೆಯನ್ನೆಲ್ಲ ಮಾತುಗಳು ಬರ್ತಾರೆ. ಈ ಭಾಷಿಕ ಸಂವಹನಗಳನ್ನು ಕುರಿತು ಸುಧಾರಣೆ ಉದ್ದಕ್ಕೂ ಬಹಳ ಪ್ರಾರಂಭದಲ್ಲೇ ನೀವು ಶಂಕರಗೌಡರ ಕಾರಣ ಅಂತೇಳಿ ನನಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಈ ಥರದ ವಿದ್ಯಾರ್ಥಿಗಳಿಗೂ ನಾನು ಮೇಷ್ಟ್ರಾಗಿದ್ದಲ್ಲ ಅಂತ ಬಹಳ ಹೆಮ್ಮೆ ಪಟ್ಕೊಳ್ತೇನೆ. ಮೇಷ್ಟ್ರುಗಳಿಗೆ ಇನ್ನೇನು ಅದಕ್ಕಿಂತ ಹೆಮ್ಮೆ ಏನು ಬೇಕು? ಕುವೆಂಪು ಬಹಳ ಅದ್ಭುತವಾಗಿ ಹೇಳ್ತಾರೆ, ನಮ್ಮ ಮಕ್ಕಳು ನಮಗಿಂತ ಹೆಚ್ಚು ದೂರವನ್ನು ನೋಡಬಾರದು. ಯಾಕೆ ಅಂದರೆ ಅವರು ನಮ್ಮ ಹೆಗಲ ಮೇಲೆ ಇರ್ತಾರೆ. ಹೀಗಾಗಿ ನೀವೆಲ್ಲ ನಮಗಿಂತ ಹೆಚ್ಚು ದೂರವನ್ನು ನೋಡಬಾರದು, ನಮ್ಮ ಹೆಗಲ ಮೇಲೆ ಇದ್ದೀರಿ. ಹಾಗಾಗಿ ಸುಧಾರಣೆಯವರ ಈ ಪುಸ್ತಕ ಬಹಳ ಪ್ರಯೋಜನಕಾರಿ. ಸಂವಹನದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಭಾಷಾ ಕೌಶಲ್ಯಗಳ ಬಗ್ಗೆ ಇನ್ನೊಂದಷ್ಟು ಅದಕ್ಕೆ ಫೌಂಡೇಶನ್ಗಳು ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಇರಲಿ, ಪ್ರಾರಂಭ ಆಗಿದೆ, ಮುಂದಕ್ಕೆ ವಿಸ್ತರಣೆ ಆಗ್ತಾ ಇದೆ. 4 ಭಾಷಾ ಕೌಶಲ್ಯಗಳನ್ನು ಕೊಟ್ಟು ಮಾತನಾಡ್ತೇವೆ: ಕೇಳೋದು, ಮಾತನಾಡೋದು, ಬರೆಯೋದು, ಓದೋದು. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಬೇರೆಯವರಿಗೂ ಗೊತ್ತಾಗಬೇಕೀಗ. ಈ 4 ಕೌಶಲ್ಯಗಳಲ್ಲಿ ಒಂದು ಇನ್ಪುಟ್, ಒಂದು ಔಟ್ಪುಟ್, ಏನಾದರೂ ಕ್ಲಾಸಿಫೈ ಮಾಡ್ಬೋದಾ? ಈ 4 ಕೌಶಲ್ಯಗಳ ಕೇಳೋದು, ಮಾತನಾಡೋದು, ಓದೋದು, ಬರೆಯೋದು, ಈ 4 ಕೌಶಲ್ಯಗಳನ್ನ ಇನ್ಫ್ಲೋ ಮತ್ತು ಔಟ್ಫ್ಲೋ ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫೈ. ಇನ್ಫ್ಲೋ ಕೌಶಲ್ಯಗಳು ಯಾವುದು? ಒಳ ಪ್ರವೇಶದ ಕೌಶಲ್ಯಗಳು, ಕೇಳೋದು, ಓದೋದು. ಔಟ್ಫ್ಲೋ ಯಾವುದು? ಮಾತನಾಡೋದು, ಬರೆಯೋದು. ಹೌದಾ? ಬಹಳ ಸರಳ ಆಯಿತು, ನನಗೆ ಬಹಳ ಸುಲಭ ಕೂಡ ಆಯಿತು. ನನ್ನ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಬರ್ತಾ ಇಲ್ಲ, ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋ ಅರ್ಥ ಏನು? ಔಟ್ಫ್ಲೋ ಇಲ್ಲ ಅಂತ ಅರ್ಥ ಏನು? ಇನ್ಫ್ಲೋ ಇಲ್ಲ. ಬಹಳ ದೊಡ್ಡ ತಪ್ಪೆ ಏನಿಲ್ಲ. ಅದು ವಿಶೇಷಣೀಯ ಕ್ಯಾನಲ್ಲಿ ನೀರು ಬರ್ತಾ ಇಲ್ಲ, ಯಾಕೆಂದ್ರೆ KRS ಅಲ್ಲಿ ನೀರಿಲ್ಲ. ನನ್ನ ವಿದ್ಯಾರ್ಥಿಗಳು ಕೇಳಿಸ್ಕೊತಾ ಇಲ್ಲ, ಓದ್ತಾ ಇಲ್ಲ, ಆದ್ರಿಂದ ಮಾತನಾಡಲು ಬರ್ತಾ ಇಲ್ಲ, ಬರೀಲಿಕ್ಕೆ ಬರ್ತಾ ಇಲ್ಲ. ವಿದ್ಯಾರ್ಥಿಗಳು ಕೇಳಿಸ್ಕೊತಾ ಇಲ್ಲ ಅಂತಂದ್ರೆ ದೊಡ್ಡ ಸವಾಲಿದೆ. ಈ ಕೇಳಿಸಿಕೊಳ್ಳುವಿಕೆ ಇದೆಯಲ್ಲ, 2 ಅಂಚುಗಳು ಇರ್ತಾವೆ. ಆ 2 ಅಂಚುಗಳ ಮಧ್ಯದಲ್ಲಿ ಒಂದು ಇರುತ್ತೆ ವಸ್ತು, ಕಾಂಟೆಂಟ್. 2 ಅಂಚುಗಳು ಯಾವುದು? ಕೇಳಿಸಿಕೊಳ್ಳಿ. ಹೇಳುವವ ನಾನು, ಕೇಳಿಸಿಕೊಳ್ಳುವವ ನೀನು. ಹೌದಲ್ವ? ಹೇಳುವವ ಸರಿಯಾಗಿ ಹೇಳಿದ್ರೆ ಕೇಳಿಸಿಕೊಳ್ಳುವವ ಸರಿಯಾಗಿ ಕೇಳಿಸ್ಕೊಳ್ತಾರೆ. ಹೌದಲ್ವಾ? ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ನಾನು ಆವಾಜ್ ಹಾಕಿದ್ರೆ ಆಗಲ್ಲ. ಓಕೆ, ಓದೋದಿಲ್ಲ. ಓದೋದನ್ನ ನಾವು ಇಡೀ ಶಿಕ್ಷಣದ ಯಾವುದೇ ಹಂತದಲ್ಲಾದರೂ ಓದೋದು ಹೇಗೆ ಅಂತ ನಾವು ಹೇಳ್ಕೊಟ್ಟಿದೀವ? ಇದು ಕನ್ನಡ ಸಾಹಿತ್ಯದ, ಕನ್ನಡ ಭಾಷೆಯ ಪ್ರಶ್ನೆ ಅಲ್ಲ. ಇದು ಒಬ್ಬ ಎಕನಾಮಿಕ್ಸ್ನವರಿಗೆ, ಒಬ್ಬ ರಾಜಶಾಸ್ತ್ರದವರಿಗೆ, ಒಬ್ಬ ಫಿಸಿಕ್ಸ್ನವರಿಗೆ, ಒಂದು ಮ್ಯಾಥಮೆಟಿಕ್ಸ್ನವರಿಗೆ ಓದೋದು ಹೇಗೆ ಅಂತ ನಾವು ಯಾವ್ದಾದ್ರು ಸಂದರ್ಭದಲ್ಲಿ ಹೇಳ್ಕೊಟ್ಟಿದ್ದೀವಿ ಸರ್. ಅದು ಇದು ಅಕ್ಷರಗಳನ್ನು ಕೂಡಿಸ್ಕೋಬೇಕು, ಪದಗಳನ್ನು ಕೂಡಿಸ್ಕೋಬೇಕು. ಬ್ಯೂಟಿಫುಲ್ ಅಲ್ಲ? ಒಂದು ತಲಹರಕ ಪ್ರಶ್ನೆ ಕೇಳಿದ್ವಿ, ಓದೋದು ಅಂದ್ರೆ ಏನು ಅಂತ. ವಾಟ್ ಈಸ್ ರೀಡಿಂಗ್ ಅಂತ ಉತ್ತರ ಕೊಡ್ಬೇಕಲ್ವ ನಾವು? ವಾಟ್ ಈಸ್ ರೀಡಿಂಗ್, ಓದುವಿಕೆ ಅಂದ್ರೆ ಏನು ಅಂತ ನಾವು ಯೋಚನೆ ಮಾಡ್ತೇವೆ, ಉತ್ತರ ಕೊಡ್ತೇವೆ. ಓದುವಿಕೆಗೆ ಬೇಕಾದ ಪ್ರೀ ರಿಕ್ವಿಸಿಟ್ ಏನು? ಒಂದು ಬರಹ, ಒಂದು ರಿಟರ್ನ್ ಫಾರ್ಮ್ ಬೇಕು ನನಗೆ. ಈ ರಿಟರ್ನ್ ಫಾರ್ಮ್ ಅನ್ನು ನಾನು ನಂದಾಗಿ ಮಾಡ್ಕೋಬೇಕು. ತಿರ್ಗಿ ಏನು ತಲಹರಕ ಪ್ರಶ್ನೆ, ವಾಟ್ ಈಸ್ ರೈಟಿಂಗ್, ಬರಹ ಅಂದ್ರೆ ಏನು? ಈ ಮೂಲಭೂತ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳದೆ ಹೋದ್ರೆ ವುಲ್ಫ್ಗ್ಯಾಂಗ್ ಐಸರ್ ಅಂತ ಹೇಳಿ ಬಹಳ ಒಳ್ಳೆಯ ಪುಸ್ತಕ ಇದೆ ಸರ್, ದ ಆಕ್ಟ್ ಆಫ್ ರೀಡಿಂಗ್ ಅಂತ. ಅಗತ್ಯವಾಗಿ ಓದಿ. ಈ ಭಾಷೆಯನ್ನ ನಾನು ಅರ್ಜನೆ ಮಾಡ್ಕೊಳ್ಬೇಕಾದ್ರೆ, ನಾನು ದಕ್ಕಿಸ್ಕೋಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಬೇಕು, ಸರಿಯಾಗಿ ಮಾತನಾಡಬೇಕು, ಸರಿಯಾಗಿ ಓದಬೇಕು. ಇದು ದಕ್ಕಿದ್ರೆ ಬರವಣಿಗೆ ಬರುತ್ತೆ.
ಮಾತುಗಾರಿಕೆ ಬರುತ್ತೆ. ಕನ್ನಡದಲ್ಲಿ ಒಂದು ಅದ್ಭುತ ಗಾದೆ ಇದೆ, ಹುಚ್ಚು ಬಿಡೋರಿಗೆ ಮದುವೆ ಆಗಲ್ಲ, ಮದುವೆ ಆಗೋರು ಹುಚ್ಚು ಬಿಡಲ್ಲ. ಮಾತು ಬರೋವರೆಗೆ ನಾವು ಮಾತಾಡಲ್ಲ, ರಿವರ್ಸ್. ಮಾತುಗಾರಿಕೆ ಅಥವಾ ಭಾಷಿಕ ಕೌಶಲ್ಯಗಳಿದೆಯಲ್ಲ, ಈ 4 ಭಾಷಿಕ ಕೌಶಲ್ಯಗಳು ಕೂಡ ಶುದ್ಧ ಪ್ರಾಯೋಗಿಕವಾದವುಗಳು, ಪ್ರಾಕ್ಟಿಕಲ್. ಎಲ್ಲಿವರೆಗೆ ನೀವು ಅದರ ಇಳಿಯೋದಿಲ್ವೋ ಅಲ್ಲಿವರೆಗೂ ಬರಲ್ಲ. ಭಾಷೆಗೆ ಸಂಬಂಧಪಟ್ಟ ಕೆಲವು ಪ್ರಯೋಗಗಳಿವೆ, ಬಹಳ ಇದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಒಬ್ಬ ರಾಜ ಆಗತಾನೆ ಹುಟ್ಟಿದ ಒಂದಷ್ಟು ಮಕ್ಕಳನ್ನು ತೆಗೆದುಕೊಂಡು ಬೇರೆ ಕಡೆ ಕಾಡಿನಲ್ಲಿ ಇರ್ತಾರೆ. ಈ ಮಕ್ಕಳು ಯಾವ ಭಾಷೆಯನ್ನು ಕಲಿತಾರೆ? ಇಬ್ರು ಓದುತ್ತಿದ್ದಾರೆ. ಆದ್ದರಿಂದ ಈ ದೈವದತ್ತ ಭಾಷೆ ಅಂತೇಳಿ ಅಂದ್ಕೊಳ್ಳೋಣ. ಕೆಲವು ವರ್ಷಗಳ ನಂತರದಲ್ಲಿ ಆ ಮಕ್ಕಳನ್ನು ರಾಜ್ಯದ ಅರಮನೆ ಕಳಿಸಿದಾಗ ಆ ಮಕ್ಕಳು ಯಾವ ಭಾಷೆಯನ್ನು ಕಲಿತಾರೆ? ಭಾಷೆ ಎನ್ನುವಂಥದ್ದು ಜನ್ಮದತ್ತವಾಗುತ್ತೆ, ಇವೆಲ್ಲ ಇಟ್ಕೊಳ್ಳಿ. ಆದರೆ ಆ ಭಾಷೆ ಎನ್ನುವಂಥದ್ದು ಮಗುವಿಗೆ ಕಲಿಯೋದೇ ಪ್ರಾಯೋಗಿಕತೆಯಿಂದ, ಅನುಕರಣೆಯಿಂದ, ಅನುಸರಿಸೋದ್ರಿಂದ. ಲ್ಯಾಂಗ್ವೇಜ್ ಥ್ರೂ ಇಮಿಟೇಷನ್ ಅಂದಾಗ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಭಾಷಿಕವಾಗಿ ಅನುಕರಣಶೀಲವಾದ ವಾತಾವರಣವನ್ನು ನಾವು ಸೃಷ್ಟಿಸ್ತಾ ಇದ್ದೀವಿ. ಚಾಕ್ ಅಂಡ್ ಟಾಕ್ ಆರ್ ದ ವೆಪನ್ಸ್ ಆಫ್ ದ ಟೀಚರ್ ಅಂತ. ಗೊತ್ತಿಲ್ಲ ಯಾಕೆ ಆ ಶಬ್ದ ಉಪಯೋಗಿಸಿದ್ರು, ವೆಪನ್ಸ್ ಅಂತಕ್ಕಂಥದ್ದು. ಮಾತು ಮತ್ತು ಸೀಮೆ ಸುಣ್ಣ ಶಿಕ್ಷಕರಿಗೆ ಇರುವ 2 ಆಯುಧಗಳು. ಆಯುಧಗಳನ್ನು ಎಲ್ಲಿ ಬಳಸ್ತೀವಿ ನಾವು? ತರಗತಿಯಲ್ಲಿ ಅದನ್ನು ಬಳಸ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಏನು ಗೊತ್ತಿಲ್ಲ. ಅದನ್ನು ಇನ್ನಷ್ಟು ಎಕ್ಸ್ಪ್ಲಿಸಿಟ್ ಮಾಡುವ ಅಗತ್ಯತೆ ಇಲ್ಲ. ಮಾತು ಮಕ್ಕಳಿಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಮಕ್ಕಳನ್ನ ಮಾತಾಡಿಸ್ಬೇಕು, ಅಥವಾ ಮಕ್ಕಳು ಮಾತನಾಡೋದಕ್ಕೆ ಆಸ್ಪದ ಮಾಡಿಕೊಡ್ಬೇಕು. ಬಹಳ ಸನಾತನಿ ಅಂತ ಅನ್ಕೋಬೇಡಿ, ಕೇವಲ ಭಗವದ್ಗೀತೆಯ ಒಂದು ಕಲ್ಪನೆ ಇದೆ. ಭಗವದ್ಗೀತಾ ಎಸ್ ಎ ಮಾಡೆಲ್ ಆಫ್ ಟೀಚಿಂಗ್ ಅಂತ ಪೂರ್ತಿ ಯೋಚನೆ ಮಾಡಿದ್ರು ವಿದ್ಯಾರ್ಥಿ. ಯುದ್ಧಕ್ಕೆ ಹೋಗ್ತಾನೆ, ಏಯ್ ಅರ್ಜುನ ಬಾ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲರೂ ಪರಿಚಯ ಮಾಡ್ಬೇಕು. ಯಾರು ಪರಿಚಯ ಮಾಡ್ಕೊಳ್ಬೇಕು? ಈತ ದ್ರೋಣ, ಈತ ಭೀಷ್ಮ. ಗೊತ್ತಿಲ್ವ ಅರ್ಜುನನ್ಗೆ ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀನಿ ಅನ್ನೋ ಅರಿವಿಲ್ವಾ? ಈತ ಭೀಷ್ಮ ನಿಮ್ಮ ಕುಲಪುರೋಹಿತ, ನಿಮ್ಮ ಕುಲಕ್ಕೆ ಬಹಳ. ಈತ ದ್ರೋಣ ನಿಮಗೆಲ್ಲ ಪಾಠ ಮಾಡಿದ್ರು. ಈತ ಇವರು ಎಲ್ಲರನ್ನೂ ಪರಿಚಯ ಮಾಡ್ಬಿಟ್ಟು ಆ ಎಂಟು ಹೋಗುವಷ್ಟೊತ್ತಿಗೆ ನಾನು ಇವರೆಲ್ಲರೂ ತಗೊಂಡು ನಾನು ಸಾಧಿಸ್ಬೇಕಾದ ಏನಿಲ್ಲ ಅಂತ ಬಿಸಾಕ್ತಾರೆ. ಆಗ ಭಗವದ್ಗೀತೆಯನ್ನು ಶುರು ಮಾಡ್ತಾರೆ. ಕೃಷ್ಣ ವಾಸ್ ಇಂಟೆಂಡೆಡ್ ಟು ಟೀಚ್ ಲೆಸನ್ಸ್. ಅರ್ಜುನನಿಗೆ ಪಾಠ ಮಾಡಬೇಕಿದೆ ಒಂದು ಸಂದರ್ಭವನ್ನು ಸೃಷ್ಟಿಸ್ಕೊಂಡು ಪಾಠ ಮಾಡಿ. ನಾವು ಆ ಥರದ ಸನ್ನಿವೇಶಜನ್ಯ ವಾತಾವರಣವನ್ನು ಏನಾದರೂ ಸೃಷ್ಟಿ ಮಾಡ್ಕೊಳ್ತಾ ಇಲ್ವಾ? ಹಾಗಾಗಿ ಈ ಭಾಷಿಕ ಸಂವಹನಗಳು, ಕೌಶಲ್ಯಗಳು ಇದೆಯಲ್ಲ, ಇದನ್ನ ನಾವು ಹೆಚ್ಚೆಚ್ಚು ಮಕ್ಕಳು ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತೀವಿ. ಯಾವಾಗಲೂ ಗೂಗಲಲ್ಲಿ ಸರ್ಚ್ ಮಾಡಿ ಸಿಂಗಲ್ ಪ್ಯಾರಾಗ್ರಾಫ್ ಆರ್ಗನೈಸೇಷನ್ ಬರೆಯೋದನ್ನು ಕಲಿಸ್ಕೊಡ್ತೀವಲ್ಲ ಸರ್ ನಾವು. ಬರೆಯೋದು ಹೇಗೆ ಅಂತ ನಾವು ಇದುವರೆಗೂ ಎಲ್ಲಿಯೂ ಯಾವ ಹಂತದಲ್ಲೂ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಭಾಳ ಫ್ರೀಕ್ವೆಂಟ್ ಆಗಿ ಸ್ವಂತದ್ದು ಹೇಳ್ಕೊತೀನಿ ಅಂದ್ಕೊಳ್ಳಿ. ಅಮೇರಿಕಕ್ಕೆ ಹೋಗ್ತಾ ಇದ್ದೀವಿ, ಮಗಳಲ್ಲಿ ಹೋದಾಗೆಲ್ಲ ಒಂದೊಂದು ಸ್ಕೂಲ್ ಹೋಗ್ತೀವಿ. 4ನೇ ಕ್ಲಾಸಿನ ಮಕ್ಕಳಿಗೆ ಒಂದು ಎಕ್ಸರ್ಸೈಸ್ ಏನದು? ಸಿಂಗಲ್ ಪ್ಯಾರಾಗ್ರಾಫ್ ಆರ್ಗನೈಸೇಷನ್, SPO. ನೀವು ಕೊಡಿ. SPO ಅಂದರೆ ಬೇರೆ ಬೇರೆ ಅಬ್ರಿವೇಷನ್ ಬರುತ್ತೆ. ಇನ್ ರೈಟಿಂಗ್ ಅಂತ ಕೊಡಿ. ಹೇಗೆ ಮಾಡಬೇಕು ಅಂತ ಯಾವ ತರಗತಿಯ ಮಕ್ಕಳಿಗೆ? 4ನೇ ತರಗತಿಯ ಮಕ್ಕಳು. ಆ ಮಕ್ಕಳ ಪುಸ್ತಕಗಳನ್ನು ತೆಗೆದು ನೋಡಿದ್ರೆ ಒಂದೊಂದು ಪ್ಯಾರಾಗ್ರಾಫನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ರೈಟಿಂಗ್ ಸ್ಕಿಲ್, ಇನ್ಕಲ್ಕೇಟಿಂಗ್ ರೈಟಿಂಗ್ ಸ್ಕಿಲ್. ನಾವು ನೀವು ಬರೀತೀವಲ್ಲ, ಯಾವ ಪ್ಯಾರಾಗ್ರಾಫ್ ಮಾಡ್ತೀವಿ? ಏಯ್ ದೊಡ್ಡದಾಗೋಯ್ತು, ನೆಕ್ಸ್ಟ್ ಪ್ಯಾರಾಗ್ರಾಫ್. ಹೌದಾನೆ? ಬಹುತೇಕ ಸಂದರ್ಭದಲ್ಲಿ ಅಲ್ಲ. ಒಂದು ಪ್ಯಾರಾಗ್ರಾಫ್ ಅಂದರೆ ಅದಕ್ಕೆ ಅದರದೇ ಆದಂಥ ಯೂನಿಟೈಸ್ ಇದೆ, ಒಂದು ಖಚಿತೀಕರಣದ ಅಂಶ ಇದೆ. ಹಾಗಾಗಿ ಈ ಥರದಲ್ಲಿ ಇವುಗಳನ್ನು ಕುರಿತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅನ್ನುವ ಕಲ್ಪನೆಯನ್ನು ಪಾಠ ಮಾಡ್ತಾರೆ ಚಾಮ್ಸ್ಕಿ. ಈ ಜಗತ್ ಕಂಡ ಅತ್ಯಂತ ಅದ್ಭುತವಾದ ಭಾಷಾಶಾಸ್ತ್ರ. ನಿಮಗೆಲ್ಲ ಒಂದು ಅರಿವಿಗಿರಲಿ, ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಜಗತ್ತಿನಲ್ಲಿ ಭಾಷಾಶಾಸ್ತ್ರದ ಬಗ್ಗೆ, ಭಾಷೆ ಬಗ್ಗೆ ಹೆಚ್ಚು ಕೆಲಸ ಮಾಡಿರೋರೆಲ್ಲ ಸೋಷಿಯಾಲಜಿಸ್ಟ್, ಫಿಲಾಸಫರ್ಸ್. ಲ್ಯಾಂಗ್ವೇಜ್ ಲಿಟ್ರೇಚರ್ನವರು ಬಹಳ ಕಡಿಮೆ. ಭಾಷೆ ಎನ್ನುವಂಥದ್ದು ಸಂಸರ್ಗದಿಂದಲೇ ಬರುವಂಥದ್ದು. ಕುವೆಂಪುವನ್ನು ಕುರಿತು ಯೋಚನೆ ಮಾಡಿದ್ದೀವಿ. ಭಾಷೆಯನ್ನು 2 ನೆಲೆಯಲ್ಲಿ ವರ್ಗೀಕರಿಸ್ತಾರೆ. ಭಾಷೆ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ. ಲೋಕೋಪಯೋಗಿ ಶಿವಚಿತ್ತಪ್ಪ ಸರ್ ಅದ್ಭುತವಾಗಿ ಹೇಳೋದು, ಏನೇನಾಯಿತು ವ್ಯವಹಾರಿಕವಾದ ಭಾಷೆ. ಭಾವೋಪಯೋಗಿ ನೆಲೆಯಲ್ಲಿ ಭಾಷೆ. ಇನ್ನೊಂದು ನೆಲೆಯಲ್ಲಿ ಭಾಷೆಯನ್ನು ಕುರಿತು
ಮಾಡ್ತಾರೆ, ಕನೆಕ್ಟೇಷನ್ಸ್ ಅಡ್ವೊಕೇಟ್ ಮಾಡ್ತಾರೆ. ಸಂಗ್ರಹಕಾರಕ ಭಾಷೆ ಮತ್ತು ಉತ್ಪತ್ತಿಕಾರಕ ಭಾಷೆ. ನೀವು ಸಂಗ್ರಹ ಮಾಡೋದಕ್ಕೆ ಯಾವ ಭಾಷೆನಾದ್ರೂ ಉಪಯೋಗಿಸ್ಕೊಡ್ರಿ, ಉತ್ಪತ್ತಿ ಬೇಕಲ್ಲ, ಆ ಉತ್ಪತ್ತಿಗೆ ಇದನ್ನು ಗುರುತು. ನಮ್ಮ ನಿರ್ವಹಣೆ ಮಾಡ್ತಾ ಇದ್ದಂಥ ಹೆಣ್ಮಗು ಕರ್ಕವನ್ನು ಕುರಿತು ಹೇಳುದು, ಓದುವಿಕೆ ಅಂದ್ರೆ ಏನು ಅನ್ನೋದನ್ನು ಕುರಿತು ಹೇಳ್ಕೊಂಡು, ಪುಸ್ತಕದಿ ದೊರೆತರಿಗೂ ಮಸ್ತಕದಿ ತರದೆ ಬಳಿ. ರೀಡಿಂಗ್ ಅಂದ್ರೆ ಏನು? ಇಟ್ಸ್ ಎನ್ ಆರ್ನಮೆಂಟ್. ನಾನು ಈ ಪುಸ್ತಕದಲ್ಲಿ ಓದಿದ್ದೀನಿ. ಚಿತ್ತದೊಳು ಬೆಳೆದರಿಗೂ ತರು ತಳೆದ ಪುಷ್ಪ. ಓದು ಏನಾಗಬೇಕು? ನನ್ನ ಒಳ ಮನಸ್ಸಿಗೆ, ಆತ್ಮಕ್ಕೆ ಹೋಗ್ಬೇಕು, ಪ್ರಜ್ಞೆಗೆ ಹೋಗ್ಬೇಕು. ಚಿತ್ತದೊಳು ಬೆಳೆದರಿಗೂ ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಇಂಟರ್ನಲೈಸೇಷನ್ ಆಫ್ ದ ಥಿಂಗ್ಸ್ ಯಾವಾಗ, ವೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್? ಇಂಟರ್ನಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ? ವಸ್ತು ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ವಸ್ತು ಸಾಕ್ಷಾತ್ಕಾರ ಯಾವಾಗ ಆಗುತ್ತೆ? ಯಾವಾಗ ನಾನು ಆ ಓದಿನ ಸಾಮಗ್ರಿಯ ಜೊತೆ ನನ್ನನ್ನ ಇಂಟ್ರಾಕ್ಟ್ ಮಾಡ್ತೀನೋ, ಯಾವಾಗ ನನ್ನದು ಅದರೊಳಗೆ ಸೇರ್ಕೊಳ್ಳೋದು ಅಥವಾ ಅದು ನನ್ನೊಳಗೆ ಸೇರ್ಕೊಳ್ಳೋದು. ಚಿತ್ತದೊಳಗೆ ಬೆಳೆದರಿ ತರುದರದಲ್ಲಿ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಇಂಟ್ರಾಕ್ಟ್. ಶಾಸ್ತ್ರತನದಿಂದ ಅಲ್ಲ, ಪುಸ್ತಕ ಓದೋದ್ರಿಂದ ನಿಮಗೇನು ಬರಲ್ಲ. ಪುಸ್ತಕ ಓದಿನ ಮೂಲಕ ನೀವು ಇದು ಮಾಡ್ತೀವಿ. ಇನ್ನೊಂದು 5 ನಿಮಿಷ ತಗೊಳ್ಳ ಸರ್? 5 ನಿಮಿಷ ಆಯ್ತಾ? 20 ನಿಮಿಷ. ಈ ರಿಟೈರ್ಡ್ ಆದವ್ರನ್ನ ಕರೆಸ್ಪಾಗುತ್ತೆ. ಒಬ್ಬರು ಇನ್ನೊಂದು ಕಡೆ ಹೇಳ್ತಾರೆ, ಯಾರಿಂದ ಕಾರ್ಯಕ್ರಮಗಳನ್ನು ಒಪ್ಕೋತೀನಿ ಅಂದರೆ ಸ್ಮಶಾನ ಪ್ರಕ್ಷೇತ್ರದ ಒಂದು ಮಾತಾಡ್ತಾರೆ, ಯೌವನದ ಸಾಮೀಪ್ಯ, ಯೌವನವ ತಂದಪ್ಪು ದುಃಖಾನ ಅಂತ. ನಿಮ್ಮಂಥವ್ರ ಜೊತೆಲಿದ್ರೆ ನಮಗೆ 75 ವರ್ಷ ಆಗದೆ ಅನ್ನೋದನ್ನು ಮರ್ತ್ಕೋಬಹುದು ಅನ್ನೋ ಕಾರಣಕ್ಕೆ ಈ ಬಂದು ಸಮಾರಂಭದಲ್ಲಿ ಬರ್ತಿರ್ತೀನಿ. ಇರಲಿ, ಅದೆಷ್ಟೇ ಮರ್ತ್ಕೊಂಡ್ರು ಅದು 75 ವರ್ಷ ಆಗಿರೋದು ನಿಜ. ಎಸ್. ಇನ್ನೊಂದು ಸುಮಾರಾಣಿಯವರಿಗೆ ಇನ್ನೊಂದು ಅಸೈನ್ಮೆಂಟ್ ಕೊಡು. ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಸಾರಾಂಗದ ಮೊದಲ ಕೃತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಚಂದ್ರಕಿರಣ್ ಸರ್ ಅವರು ಪ್ರಸಾರಾಂಗದ ನಿರ್ದೇಶಕರಾಗಿದ್ದಾರೆ. ತುಂಬಾ ಸಂತೋಷ ಪಡಬೇಕಾಗುತ್ತೆ. ಈ ಯೂನಿವರ್ಸಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕಿಂಚಿತ್ ಕಾಣಿಕೆಯೂ ಇದೆ. ಒಂದು ಪ್ರಸಾರಾಂಗ ಬಂದಿದೆ. ಚಂದ್ರಕಿರಣ್ ಅವರು ಈ ಅಸೈನ್ಮೆಂಟ್ ಕಡೆ ಯೋಚನೆ ಮಾಡಿ ಸರ್ ಅಂತ ಒಂದು ರಿಕ್ವೆಸ್ಟ್ ನ ಸಬ್ಮಿಟ್ ಮಾಡ್ತಾರೆ. ಈ ಭಾಷೆಗೆ ಶಾಸ್ತ್ರೀಯ ನೆಲೆ ಇಟ್ಟಿದೆ, ವ್ಯಾಕರಣ ಇದೆ. ವ್ಯಾಕರಣವನ್ನು ಹೊರತುಪಡಿಸಿ ಒಂದು ಶಾಸ್ತ್ರೀಯ ನೆಲೆ ಇದೆ, ಭಾಷಾಶಾಸ್ತ್ರ. ಇವೆಲ್ಲವನ್ನು ಬಿಟ್ಬಿಡಿ ಒತ್ತಕ್ಕೆ. ಭಾಷೆಯ ತನ್ನದೇ ಆದಂಥ ಸಾಮರ್ಥ್ಯಗಳು ಇದೆಯಾ? ಇವೆ. ನನ್ನ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಕೊಡ್ತಾರೆ. ಇಂಗ್ಲಿಷ್ನಲ್ಲಿ ಮೊದಲೇ ಬರುತ್ತೆ, ಕನ್ನಡದಲ್ಲಿ ಕೊನೆಯಲ್ಲಿ ಬರುತ್ತೆ ಸರ್. ಒಂದು 10 ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಬಿಟ್ಟು ಆ ಇಂಗ್ಲಿಷ್ನಲ್ಲಿ ಬರುವ ಮೊದಲ ಶಬ್ದಗಳು, ಕನ್ನಡದಲ್ಲಿ ಬರುವ ಕೊನೆ ಶಬ್ದಗಳನ್ನು ಒಂದು ಪಟ್ಟಿ ಮಾಡ್ಕೊಂಡಿದ್ದೀವಿ ಸರ್. ನನ್ನ ವಿದ್ಯಾರ್ಥಿಗಳು ಆಗ ಹೊಂಟೋದ್ರ ಬಂದಿದೆ. ಏನೇನು ಆ ಶಬ್ದಗಳು? ಹೆಸರಿಸಿ, ವಿವರಿಸಿ, ವಿಶ್ಲೇಷಿಸಿ, ಸಂಶ್ಲೇಷಿಸಿ, ಸಾರ್ವತ್ರೀಕರಿಸಿ, ಸಾಮಾನ್ಯೀಕರಿಸಿ, ಹೋಲಿಸಿ, ಹೌದಾ, ನಿರ್ವಚಿಸಿ, ವ್ಯಾಖ್ಯಾನಿಸಿ. ಬರ್ತವಾ? ಏನಿವು? ಭಾಷಿಕ ಸಾಮರ್ಥ್ಯಗಳು. ಒಂದು ವಾಕ್ಯದ ಮುಂದೆ ಇದನ್ನು ಹೇಳಿ ಅದನ್ನ ಇಂಟ್ರಾಗೇಟಿವ್ ಮಾಡ್ತಾರೆ, ಪ್ರಶ್ನಾರ್ಥಕ ಮಾಡ್ತಾರೆ. ಈ ಪ್ರತಿಯೊಂದಕ್ಕೂ ಭಾಷಿಕವಾಗಿ ಬೇರೆ ಬೇರೆ ಸ್ವರೂಪಗಳಿವೆ ಅನ್ನೋದು ಒಪ್ಕೋತೀರಾ? ಈ ಪ್ರತಿಯೊಂದು ಸಾಮರ್ಥ್ಯಗಳನ್ನು ಏನು ಪಟ್ಟಿ ಮಾಡಿದೆ? ವಿವರಿಸಿ, ವಿಶ್ಲೇಷಿಸಿ, ನಿರ್ವಚಿಸಿ, ಸಾಮಾನ್ಯ, ಇವೆಲ್ಲ ಹೇಳ್ತಲ್ಲ, ನಿರೂಪಿಸಿ, ಹೆಸರಿಸಿ, ಇವೆಲ್ಲ ಬಂತಲ್ಲ. ಯಾವುದಾದ್ರು ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು, ಸರ್ ವಿವರಣೆಗೂ ವಿಶ್ಲೇಷಣೆಗೂ ವ್ಯತ್ಯಾಸ ಏನು ಸರ್? ವಿಶ್ಲೇಷಣೆಗೂ ಸಂಶ್ಲೇಷಣೆಗೂ ವ್ಯತ್ಯಾಸ ಏನು ಸರ್? ಸಂಶ್ಲೇಷಣೆಗೂ ಹೋಲಿಕೆಗೂ ಏನ್ ಸಂಬಂಧ ಸರ್? ಹೋಲಿಕೆಗೂ ಪಟ್ಟಿ ಮಾಡಿಗೂ ಏನ್ ಸಂಬಂಧ ಸರ್? ಮತ್ತೆ ಈ ಎಲ್ಲಕ್ಕೂ ಒಂದೊಂದು ಉದಾಹರಣೆ ಸಹಿತ 4 ಸಾರ್ ಹೇಳಿ ಸರ್ ಅಂತ ಒಬ್ಬ ವಿದ್ಯಾರ್ಥಿ ಕೇಳಿದ್ರೆ ಏನ್ ಮಾಡ್ಬೇಕು? ತಯಾರಿದ್ದೀರಾ ನೀವು? ಹೌದು, ನಿಮ್ಮ ಟ್ಯಾಕ್ಸಾನಮಿಯನ್ನು ಕುರಿತು ಮಾತಾಡುವಾಗ ನಾನು ಬ್ಲೂಮರ್ ಟ್ಯಾಕ್ಸಾನಮಿಯನ್ನು ಕುರಿತು ಏನು ಮಾತಾಡ್ತಾ ಇಲ್ಲ. ಪ್ರಶ್ನೆ ಪತ್ರಿಕೆಗಳನ್ನು ಬ್ಯಾಲೆನ್ಸ್ ಮಾಡುವಾಗ ನಾವೇನ್ ಮಾಡ್ತೇವೆ? ಕಾಂಪಿಟೇಟಿವ್ ಜಾಸ್ತಿ ಆಯಿತು, ನಾಲೆಡ್ಜ್ ಜಾಸ್ತಿ ಆಯಿತು, ಅಂಡರ್ಸ್ಟ್ಯಾಂಡಿಂಗ್ ಶಿಫ್ಟ್ ಮಾಡೋದು. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಶಿಫ್ಟ್ ಮಾಡೋದೇನು? ಏನೋ ಒಂದು ಕಾಂಪೋನೆಂಟ್ ಇರುತ್ತೆ, ಅಲ್ಲಿ ಹೆಸರಿಸಿ ಅಂತ ಕೊಟ್ಟಿರ್ತೀವಿ, ಅದು ನಾಲೆಡ್ಜ್ ಬರ್ತಾ ಇದೆ, ರಿಕಾಲ್ ಬರ್ತಾ ಇದೆ, ವಿವರಿಸಿ ಹಾಕ್ಬಿಡಿ ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸಾಕಷ್ಟಿದೆ, ವಿಶ್ಲೇಷಿಸಿ ಹಾಕ್ಸ್ಬಿಡಿ, ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ, ಅಪ್ಲಿಕೇಶನ್ ಹೋಗುತ್ತೆ. ಇತ್ತಾನೆ ಮಾಡೋದು.
ಭಾಷಿಕವಾಗಿ ನಾವು ಇದನ್ನು ಹೇಗೆ ದುಡಿಸ್ಕೋಬೇಕು ಅನ್ನುವಂಥದ್ದನ್ನ ಕುರಿತು ಯೋಚನೆ ಮಾಡಬೇಕಲ್ಲ ನಾವು. ಇನ್ನೂ ಈ ತರದ ಅದ್ಭುತವಾದ ಸಾಮರ್ಥ್ಯಗಳನ್ನು ನಾವು ಪಟ್ಟಿ ಮಾಡ್ತೇವೆ ಸರ್. ತರ್ಕಿಸಿ, ವಾದ ಮಾಡಿ ಉಪಯೋಗಿಸ್ತೇವೆ. ಭಾಷಿಕವಾಗಿ ನಾವು ನನ್ನ ವಿದ್ಯಾರ್ಥಿಗಳನ್ನ ಹೀನಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಂತ ಅಲ್ಲ, ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಹೋಗ್ತಾ ಇದ್ರೆ ಇಂಗ್ಲೀಷ್ನಲ್ಲೇ ಡೆವಲಪ್ ಮಾಡ್ತೀವಿ, ಕನ್ನಡ ಮಾಧ್ಯಮ ಆದರೆ ಕನ್ನಡದಲ್ಲಿ ಡೆವಲಪ್ ಮಾಡಿ. ಅದು ಯಾವ ಭಾಷೆ ಇರುವಂಥದ್ದು ಮುಖ್ಯ ಅಲ್ಲ, ಭಾಷೆ ಒಂದು ಶಿಸ್ತು ಅಂತ ಹೇಳಿ ಅನ್ಕೊಂಡು ಇದರ ಕುರಿತು ಯೋಚನೆ ಮಾಡಿ. ಇದರಲ್ಲಿ ನನ್ನ ವಿದ್ಯಾರ್ಥಿಗಳು ಸಶಕ್ತರಾದರೆ ಮೇಷ್ಟ್ರಾಗಿ ಯಶಸ್ವಿಯಾಗ್ತದೆ. ಒಂದು ಕಾಂಪೋನೆಂಟ್ ಅನ್ನ, ಒಂದು ಸಬ್ ಯೂನಿಟ್ ಅನ್ನ, ಒಂದು ಟಾಪಿಕ್ ಅನ್ನ, ಒಂದು ಕಾಂಟೆಂಟ್ ಅನ್ನ ವಿವರಿಸೋದು ಹೇಗೆ, ವಿಶ್ಲೇಷಿಸೋದು ಹೇಗೆ, ಸಂಶ್ಲೇಷಿಸೋದು ಹೇಗೆ, ಸಾರ್ವತ್ರೀಕರಿಸೋದು ಹೇಗೆ, ಸಾಮಾನ್ಯೀಕರಿಸೋದು ಹೇಗೆ, ಹೋಲಿಸೋದು ಹೇಗೆ, ಪಟ್ಟಿ ಮಾಡೋದು ಹೇಗೆ, ಡಿಫೈನ್ ಮಾಡೋದು ಹೇಗೆ ಕುರಿತು ಯೋಚನೆ ಮಾಡಬೇಕು. ಅದಕ್ಕೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಭಾಷಿಕ ಸ್ವರೂಪಗಳಿರ್ತವೆ. ನಾವು ಪ್ರಕಾರಗಳು ಅಂತ ಸಾಹಿತ್ಯದಲ್ಲಿ ಗುರುತಿಸ್ಬಿಡ್ತೇವೆ. ನಾನು ಪ್ರಕಾರಗಳನ್ನು ಕುರಿತು ಮಾತನಾಡ್ತಾ ಇದ್ದೆ. ಭಾಷಿಕ ಸಾಮರ್ಥ್ಯಗಳನ್ನ ನಾನು ಹೆಚ್ಚೆಚ್ಚು ಬೆಳೆಸಿದ್ರೆ ವಿದ್ಯಾರ್ಥಿಗಳು ಭಾಗಗಳು ತೆಗೆದುಕೊಳ್ತಾರೆ. ಕೊನೆಯದಾಗಿ ಒಂದು ಅಂಶದ ಕಡೆ ಸುಮಾರಾಣಿಯವರ ಗಮನ ಮತ್ತು ನಿಮ್ಮ ಗಮನಗಳು ಕೂಡ ಸರಿಯಾಗಿ. ಭಾಷೆಗೂ ವ್ಯಕ್ತಿಯ ಚಿಂತನಾ ಕ್ರಮಕ್ಕೂ ಏನಾದರೂ ಸಂಬಂಧ ಇಲ್ಲ. ಇದು ಅರ್ಥ ಆಗದೇ ಇರುವ ಕ್ಷೇತ್ರ. ಯೋಚನೆ ಮಾಡೋದು ಮುಖ್ಯನಾ, ಭಾಷೆ ಮುಖ್ಯ? ಅಥವಾ ಒಬ್ಬ ವ್ಯಕ್ತಿ ಯೋಚಿಸೋದು ಭಾಷಿಕವಾಗಿಯ ಭಾಷೆಯೇತರದಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನಲ್ಲಿ ಬಹಳಷ್ಟು ಅಧ್ಯಯನಗಳು ಆಗಿವೆ. ಚಿಂತನೆಗೂ ಆಲೋಚನಾ ಕ್ರಮತೆಗೂ ಜ್ಞಾನಕ್ಕೂ ಅಂತಿಮವಾಗಿ ಮತ್ತು ಭಾಷೆಗೂ ಇರುವ ಸಂಬಂಧಗಳನ್ನು ಕುರಿತು ಪರಿಷ್ಕೃತ ಆವೃತ್ತಿಯಲ್ಲಿ ಇದನ್ನು ಸೇರಿಸಲಿಕ್ಕೆ ಟ್ರೈ ಮಾಡಿ ಅಗತ್ಯವಾಗಿ ಬೇಕಿದೆ. ಯಾಕೆ ನಮಗೆ ಮಾತೃಭಾಷೆ ಮುಖ್ಯ ಆಗುತ್ತೆ ಅಂತಂದ್ರೆ, ತೆನಾಲಿ ರಾಮಕೃಷ್ಣನ ಕಥೆಯನ್ನು ಜ್ಞಾಪಿಸ್ಕೊಳ್ಳಿ. ಅವನ ಆಸ್ಥಾನಕ್ಕೆ ದೊಡ್ಡ ಪಂಡಿತ ಬರ್ತಾನೆ, ಹಲವು ಭಾಷೆಗಳನ್ನು ಮಾತಾಡ್ತಿರ್ತಾನೆ. ಅವನ ಚಾಲೆಂಜ್ ಏನು ಅಂದರೆ, ನನ್ನ ಮಾತೃಭಾಷೆ ಯಾವುದು ಗುರುತಿಸಿ ಅಂತ. ಎಲ್ಲರ ಕೈಲೂ ಆಗಲ್ಲ. ನೀವು ಯಾವ ಭಾಷೆ ತೆಲುಗು ಮಾತಾಡಿದ್ರೆ, ಸಂಸ್ಕೃತ ಮಾತಾಡಿದ್ರೆ, ಕನ್ನಡ ಮಾತಾಡಿದ್ರೆ ನಿರಂತರವಾಗಿ ಮಾತಾಡ್ತಾರೆ. ಕೊನೆಗೆ ತೆನಾಲಿ ರಾಮಕೃಷ್ಣ ಅದನ್ನು ಒಪ್ಕೋತಾನೆ. ಅವನ ಮನೆ ಕರ್ಕೊಂಡು ಪುಷ್ಕರವಾಗಿ ಊಟ ಹಾಕಿ ಮಧ್ಯರಾತ್ರಿ 12 ಗಂಟೆಗೆ ಅವನ ಮೇಲೆ ಏನೋ ಬೇಕಾಗ್ತದೆ. ಅವನು ಅರ್ಚ್ಕೊಂಡು ಹೇಳ್ತಾನೆ ತೆಲುಗು ಭಾಷೆ, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ನಿನ್ನ ಮಾತೃಭಾಷೆ ತೆಲುಗು ಅಂತ. ನೀವು ಎಷ್ಟೇ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರಿ, ನಿಮ್ಮ ಯೋಚನೆಯ ಸಾಮರ್ಥ್ಯ ಇರೋದು ಮಾತೃಭಾಷೆಯಲ್ಲಿ. ಇಂಗ್ಲಿಷ್ನಲ್ಲಿ ನಾನು ಓದ್ತಾ ಇರ್ತೀನಿ, ಆ ಇಂಗ್ಲಿಷು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ನನಗೆ ಗ್ರಹಿಕೆಯ ಸ್ಕೀಮಾಗಳು, ಸಂರಚನೆಗಳು ರೂಪಿತ ಆಗ್ತಿರ್ತವೆ ಬೇರೆ ಭಾಷೆಗಳು. ಸೊ ಎಲ್ಲ ಬಿ ಎಡ್ನ ಇಲ್ಲಿ ಸುಜಿತಪ್ಪನವ್ರಿಗೆ ಈ ಬಿ ಎಡ್ನ ಇನ್ನಷ್ಟು ಸಶಕ್ತಗೊಳಿಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಸರ್. ಯಾಕೆಂದರೆ ನನಗೆ ಬಿ ಎಡ್ ಕೇವಲ ಒಂದು ಕೋರ್ಸ್ ಅಲ್ಲ, ಒಂದು ಡಿಗ್ರಿಯನ್ನು ಕೊಡುವ ಕಾಲೇಜ್ ಅಲ್ಲ. ಇಡೀ ಒಂದು ಪ್ರದೇಶಕ್ಕೆ ಆ ಶಿಕ್ಷಣದ ಎಲ್ಲ ಒಳಹೊರಗುಗಳನ್ನು ದಾರಿ ತೋರಿಸುವ ಒಂದು ಕೋರ್ಸು. ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧ್ಯಾಪಕ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಎಲ್ಲಾದರೂ ಅರ್ಥ ಆಗಲಿಲ್ವಾ? SBS ಅರ್ಥ ಆಗದಂಗೆ ಮಾತಾಡ್ತಾರೆ. ಇಲ್ಲಿ ಅದು ಕೆಲವು ಕಾನ್ಸೆಪ್ಟ್ಗಳನ್ನ ಈಗ E=mc² ಅನ್ನೋದನ್ನ ನಾನು ಅರ್ಥ ಮಾಡಿಸೋದು ಹೇಗೆ, ಅದು ಕಷ್ಟದ ಕೆಲಸ. ಭಾಷೆಯನ್ನು ಕೇಂದ್ರವಾಗಿಟ್ಕೊಂಡು ಮಾತನಾಡಿ ಪುಸ್ತಕ ಕೊಟ್ಟು ಹೋದಾಗ ಸ್ವಲ್ಪ ಅರ್ಥ ಆಗದೆ ಇರುವ ಪರಿಭಾಷೆಗಳು ಇರ್ತಾವೆ. ಇನ್ನೊಂದು ಅಂಶವನ್ನು ಹೇಳಬೇಕು, ಪರಿಭಾಷೆ ಅಂತ ಅಂದಾಗ ನನಗೆ ಹಾಕೋಬೇಕು. ಈ ಥರದ ಪುಸ್ತಕಗಳನ್ನು ಬರೆಯುವಾಗ ಪರಿಭಾಷೆಯ ಕಡೆ ಬಹಳ ಹೆಚ್ಚು ಜಾಗರೂಕವಾಗಿರಬೇಕು. ಯಾಕೆಂದರೆ ಇದು ದಾಖಲಾಗುತ್ತೆ ನನ್ನ ನೂರಾರು ವಿದ್ಯಾರ್ಥಿಗಳಿಗೆ. ಗೂಗಲ್ ಟ್ರಾನ್ಸ್ಲೇಷನ್, ChatGPT ಟ್ರಾನ್ಸ್ಲೇಷನ್, ಪರ್ಫೆಕ್ಟ್ ಟ್ರಾನ್ಸ್ಲೇಷನ್ ನಂಬ್ಕೋಬೇಕು. ಅದನ್ನು ಇಟ್ಕೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ಕಾಗ್ನಿಷನ್ಗೆ ಅರಿವು ಅನ್ನುವ ಟ್ರಾನ್ಸ್ಲೇಷನ್ ಕೆಲವು ಕಡೆ ಬಳಸಿದ್ದಾರೆ. ಅರಿವು ಅವೇರ್ನೆಸ್, ಜಾಗೃತಿ, ಜ್ಞಾನಾತ್ಮಕತೆಯೇ ಅನ್ನುವಂಥದ್ದನ್ನೇ ನಾವು ಸೈಕಾಲಜಿನಲ್ಲಿ ಬಳಸೋದ್ರಿಂದ ಆ ಥರದ ಕೆಲವು ಸಮಸ್ಯೆಗಳಿವೆ. ಅವು ತಾನೇ ಪರಿಹಾರ ಆಗ್ತಾ ಹೋಗ್ತವೆ. ಭಾಳ ತಾಳ್ಮೆ ಕೇಳಿದ್ದೀನಿ. ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಿ ಇದು ಬಾಂಧವ್ಯಗಳ ಬೆಸುಗೆ,